ಕಬ್ಬನ್ ಪಾರ್ಕ್ ಒತ್ತೆ ಇಟ್ಟು, ಎಲ್ಲ ಉದ್ಯಾನಗಳನ್ನು ವನಗಳನ್ನು ಒತ್ತೆ ಇಟ್ಟು, ಸಿಎ ಸೈಟ್ಗಳನ್ನು ಒತ್ತೆ ಇಟ್ಟು, ವಿಧಾನಸೌಧವನ್ನು ಒತ್ತೆ ಇಟ್ಟು ಸಾಲ ತಂದಾದ್ರೂ ಸರಿ ಈ ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀನಿ ಅನ್ನೋದ್ರ ಉದ್ದೇಶ ಏನು? ನಿಮ್ಮ ಉದ್ದೇಶ ಸ್ಪಷ್ಟ. ನೆಲ ಕೆರೆದ್ರೂ ದುಡ್ಡು ಬರುತ್ತೆ, ನೆಲ ಕೆರೆದ್ರೂ ದುಡ್ಡು ಬರುತ್ತೆ. ಬರದಲ್ಲಿ ನೀವು ಅನ್ಕೊಂಡ ಬೆಳೆ ಬೆಳೆಯಕ್ ಆಗಲ್ಲ, ಆಲೂಗೆಡ್ಡೆ ಹಾಕಿ ಚಿನ್ನ ತೆಗಿಯಕ್ ಆಗಲ್ಲ. ಆದ್ರೆ ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ನೀವು ಚಿನ್ನದ ಬೆಳೆ ಬೆಳಿಬಹುದು ಅಂತ ಗೊತ್ತು. ಅದಕ್ಕಾಗಿ ರೈತರ ಬದುಕಿಗೆ ಸಮಾಧಿ ಕಟ್ಟಿ ನೀವು ಟೌನ್ಶಿಪ್ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ, ಈ ಅನ್ಯಾಯದ ವಿರುದ್ಧ ನಮ್ಮ ಆಕ್ರೋಶ. ಕೇವಲ ರಾಜಕಾರಣ ಮಾಡಬೇಕು ಅಂತ ನಾವು ನಿಮ್ಮನ್ನು ವಿರೋಧ ಮಾಡ್ತಿಲ್ಲ. ನೀವು ಮಾಡ್ತಿರ್ತಕ್ಕಂಥ ರೈತ ವಿರೋಧಿ ನೀತಿಯ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಅದಕ್ಕಾಗಿ ಹೋರಾಟಕ್ಕೆ ಬಂದಿದ್ದೇವೆ. ಚಾಣಕ್ಯ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದ್ರೆ, ದೊರೆ ವ್ಯಾಪಾರಿ ಆದ್ರೆ ಪ್ರಜೆಗಳು ಭಿಕಾರಿ ಆಗ್ತಾರೆ ಅಂತ ಹೇಳಿ. ಬಹುಶಃ ಕರ್ನಾಟಕ ರಾಜ್ಯದ ರಾಜಕೀಯ ಸ್ಥಿತಿಗೆ ಆ ಚಾಣಕ್ಯನ ಮಾತು ಅನ್ವಯ ಆಗುತ್ತೆ. ಇವತ್ತು ನಾಡಿನ ದೊರೆ ಬರದಲ್ಲಿ ಕಂಗೆಟ್ಟಿರ್ತಕ್ಕಂಥ ರೈತರ ಕಣ್ಣೀರು ಒರೆಸಬೇಕಾದ ದೊರೆ, ಆ ದೊರೆ ಇವತ್ತು ವ್ಯಾಪಾರಿ ಆಗಿಬಿಟ್ಟಿದ್ದಾನೆ. ವ್ಯಾಪಾರಿ ಆಗಿರೋ ಕಾರಣಕ್ಕೆ ಇವತ್ತು ಪ್ರಜೆಗಳು ಭಿಕಾರಿ ಆಗುವಂತ ಪರಿಸ್ಥಿತಿ ಬಂದಿದೆ. ನಿಮ್ಮನ್ನ ಬೀದಿಗೆ ತಳ್ಳಾದ್ರೂ ಸರಿ, ನಾನು ಮಾಡಿಕೊಳ್ಳೋ ವ್ಯಾಪಾರ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಎನ್ನುವಂತ ಮನೋಭಾವನೆ, ಆ ಮನೋಭಾವನೆ ಇವತ್ತು ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಬಹುಶಃ ದೀರ್ಘಾವಧಿ ರಾಜಕೀಯ ಅನುಭವ ಇರ್ತಕ್ಕಂಥ, ರಾಜಕೀಯ ಏಳು ಬೀಳುಗಳನ್ನು ಹತ್ತಿರದಿಂದ ಕಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಡದಿ ಜನರ ಹೋರಾಟದ ಆಕ್ರೋಶ ನಿಮಗೆ ಅರ್ಥ ಆಗದೇ ಇದ್ರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ರೈತರ ಬದುಕಿನ ಸಮಾಧಿಯ ಮೇಲೆ ರಾಜಕಾರಣ ಮಾಡುತ್ತೀವಿ ಅಂತ ಹೊರಟವರು ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿಯಾಗಿದ್ದಾರೆ. ರೈತರ ಬದುಕಿನ ಸಮಾಧಿಯ ಮೇಲೆ ರಾಜಕಾರಣ ಮಾಡ್ತೀವಿ ಅಂತ ಹೊರಟ ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿಯಾಗಿದ್ದಾರೆ. ನೀವು ಮತ್ತು ನಿಮ್ಮ ಪಕ್ಷ ರೈತರ ಬದುಕಿಗೆ ಸಮಾಧಿ ಕಟ್ಟಲಿಕ್ಕೆ ಹೊರಟ್ರೆ ಅದೇ ರೈತರು ನಿಮಗೂ ಕೂಡ ನಿಮ್ಮ ಪಕ್ಷಕ್ಕೂ ಕೂಡ ರಾಜಕೀಯವಾಗಿ ಸಮಾಧಿ ಕಟ್ಟುವ ದಿನ ದೂರ ಇಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ನಿಮಗೆ ಮತ್ತು ನಿಮ್ಮ ಪಕ್ಷಕ್ಕೆ ರೈತರು ರಾಜಕೀಯವಾಗಿ ಸಮಾಧಿ ಕಟ್ಟುವ ದಿನ ದೂರ ಇಲ್ಲ ಅಂತಕ್ಕಂಥ ಎಚ್ಚರಿಕೆ ಮಾತನ್ನ ಮತ್ತೊಮ್ಮೆ ನಾನು ಪುನರುಚ್ಚಾರ ಮಾಡ್ಲಿಕ್ಕೆ ಬಯಸ್ತೇನೆ.